ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಿಥುನ್. ಇವತ್ತೊಂದು ಮನೇಲಿರೋ ಎಲ್ಲ ಲೇಡೀಸಿಗೆ ಯೂಸ್ಫುಲ್ ಆಗೋವಂಥ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಾನು ಶಾಪಲ್ಲಿ ಕೂತ್ಕೊಂಡಿದ್ದೆ, ಹಾಗೆ ನನ್ನ ಕೆಲಸನೂ ಆಗುತ್ತೆ, ನಿಮಗೂ ಒಂದು ವೀಡಿಯೋನ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ಲಾಗಿ ಬ್ಲೌಸಿಗೆ ಹುಕ್ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಹಾಗೆ ಇದು ತುಂಬ ಜನಕ್ಕೂ ಗೊತ್ತೂ ಇರಲ್ಲ. ಯಾಕಂತ ಹೇಳಿದರೆ ಬ್ಲೌಸ್ ನಾರ್ಮಲಾಗಿ ಹಾಕ್ಕೊಂಡಾಗ ಒಂದೊಂದು ಸತಿ ಉಕ್ಸೆಲ್ಲ ಹೋಗಿರುತ್ತೆ. ಅದು ಒಂದು ಉಕ್ಸ್ಗೋಸ್ಕರ ಟೈಲರ್ ಶಾಪಿಗೆ ತೊಗೊಂಡೋಗಿ ಕೊಡಬೇಕು, ಅಲ್ಲಿಂದ ಮತ್ತೆ ಇಸ್ಕೊಬರ್ಬೇಕು ಅಂತ. ಕೊಟ್ಟಿದ ತಕ್ಷಣ ಅಲ್ಲೂ ಕೊಡೋದಿಲ್ಲ ನಿಮಗೆ, ಆವಾಗಲೇ ಕೊಡಲ್ಲ. ಹಾಗಾಗಿ ನೀವೇ ಮನೆಯಲ್ಲೇ ಹೇಗೆ ಉಕ್ಸ್ನ ಹಾಕ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಮೊದಲನೇದಾಗಿ 4 ಎಳೆ ದಾರನ ತೊಗೋಬೇಕು. 4 ಎಳೆ ದಾರನ ತೊಗೊಂಡ್ಮೇಲೆ ಲಾಸ್ಟಲ್ಲಿ ಒಂದು ಈ ಥರ ನಾಟ್ ಹಾಕ್ಕೋಬೇಕು. ನೋಡ್ಬೋದು, ಇಲ್ಲಿ ಬರೀ 2 ಎಳೆ ತೊಗೋಬೇಡಿ, 4 ಎಳೆ ತೊಗೋಬೇಕು. ಆವಾಗಲೇ ಅದು ಟೈಟಾಗಿ ನಮಗೆ ಉಕ್ಸು ಕಿತ್ತು ಹೋಗಲ್ಲ. ಹಾಗಾಗಿ ನಾನೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ, ಅಮ್ಮಂದೇ ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಇವಾಗ ಅದಕ್ಕೆ ಹುಕ್ಸ್ ಹಾಕೋಣ ಅಂತ ಅನ್ಕೋತಿದ್ದೆ. ಅವಾಗ ಸುಮ್ಮನೆ ಕೂತಿದ್ನಲ್ವಾ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿರೋದು. ಒಂದು ಸೈಡಲ್ಲಿ ಉಕ್ ಹಾಕೋಕ್ಕೆ ನಮಗೆ ಪಟ್ಟಿ ಥರ ಕೊಟ್ಟಿರ್ತಾರೆ ಅಲ್ವಾ, ಅದು ನಾವು ಬ್ಲೌಸನ್ನು ಹಾಕೊಂಡಾಗ ರೈಟ್ ಸೈಡ್ ಬರುತ್ತೆ. ಅಲ್ಲಿ ನೀವು ಮನೇಲಿದ್ದಾಗ ಎಲ್ಲಾದರೂ ಒಂದೊಂದು ಬ್ಲೌಸಿಂದು ಉಕ್ಸ್ ಎಲ್ಲ ಹೋಗಿದ್ರೆ ನೀವೇ ಮನೇಲಿ ಹಾಕೋಬೋದು. ಎಲ್ಲ ಟೈಲರಿಂಗ್ ಮೆಟೀರಿಯಲ್ ಶಾಪ್ಗಳಲ್ಲಿ ಸಿಗುತ್ತೆ ಉಕ್ಸ್ ಪ್ಯಾಕೆಟು. 20 ರೂಪೀಸ್ 25 ರೂಪೀಸ್ ಇರುತ್ತೆ ಉಕ್ಸ್ ಪ್ಯಾಕೆಟು. ಒಂದು ತೊಗೊಬಂದು ಇಟ್ಕೊಂಡ್ರೆ ನಿಮ್ಮ ಬ್ಲೌಸ್ಗಳಿಗೆ ಹಾಕೋಬೋದು. ಇದನ್ನು ಹಾಕೋಕ್ಕೆ ಗೊತ್ತಿಲ್ಲದಲ್ಲೇ ಒಂದೊಂದ್ಸತಿ ಏನು ಮಾಡ್ತಾರೆ, ಅಯ್ಯೋ ಟೈಲರಿಂಗ್ ಶಾಪಿಗೆ ಕೊಟ್ಟರೆ ಅವರು ಲೇಟಾಗಿ ಕೊಡ್ತಾರೆ, ಅವರು ಬೇಗ ಹಾಕ್ಕೊಡಲ್ಲ ಅಂತೇಳ್ಬಿಟ್ಟು ಪಿನ್ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಆ ಪಿನ್ ಹಾಕೋದ್ರಿಂದ ಬ್ಲೌಸ್ ಎಲ್ಲ ಹಾಳಾಗ್ಬಿಡುತ್ತೆ. ಇದು ಗೊತ್ತಿದ್ರೆ ನೀವೇ ಒಂದು 2 ಮಿನಿಟ್ಸಲ್ಲಿ ಈ ಥರ ಉಕ್ಸ್ ಹಾಕೋಬಿಡ್ಬೋದು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಉಕ್ಸನ್ನು ಹಂಗೆ ಇಟ್ಕೊಬಿಟ್ಟು ಒಂದು ಸೈಡಲ್ಲಿ ಈ ಥರ ನೋಡಿ, ಇಲ್ಲಿ ಒಂದು 4ರಿಂದ 5 ಸತಿ ಎಣಿಸ್ಕೊಳ್ಳಿ. 4ರಿಂದ 5 ಸತಿ ಈ ಥರ ಹಾಕ್ಕೊಳ್ಳಿ. ಹಿಂಗೆ ಹಾಕೋದ್ರಿಂದ 4ರಿಂದ 5 ಸತಿ ಹಾಕೋದ್ರಿಂದ ಟೈಟಾಗಿರುತ್ತೆ ಉಕ್ಸು, ಅಷ್ಟು ಬೇಗ ಕಿತ್ತು ಹೋಗಲ್ಲ. ಹಾಗಾಗಿ ನಾನು ಟ್ರೈಪೋಡು ತಂದಿರಲಿಲ್ಲ, ಹಾಗೆ ಮೊಬೈಲ್ನ ಎಲ್ಲೋ ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಏನು ಈಸಿ, ಇದನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತಾರಲ್ಲ ಅಂತ ಅನ್ಕೋಬೇಡಿ. ಕೆಲವೊಬ್ರಿಗೆ ಇದೆಷ್ಟು ಯೂಸ್ಫುಲ್ ಆಗುತ್ತೆ ಗೊತ್ತಾ. ಕೆಲವೊಬ್ಬರು ಅಯ್ಯೋ ಹುಕ್ ಬೇರೆ ಕಿತ್ತೋಯ್ತು, ಹೆಂಗೆ ಹಾಕೋದು ಅಂತ ಎಲ್ಲ ಕಷ್ಟಪಡೋರು ಇದ್ದಾರೆ, ಪಿನ್ ಹಾಕ್ಕೊಂಡು ಹೋಗೋರು ಇದ್ದಾರೆ. ಇವಾಗ ಒಂದು ಸೈಡು 4 ಸತಿ ಈ ಥರ ಹಾಕಿದ್ಮೇಲೆ ಇನ್ನು ನೆಕ್ಸ್ಟು ಇನ್ನೊಂದು ಸೈಡು ಅದೇ ದಾರದಲ್ಲಿ ಕಟ್ ಮಾಡಬೇಡಿ. ದಾರನ ಕಂಟಿನ್ಯೂಸ್ ಆಗಿ ಒಂದು ಸೈಡು 4 ಸತಿ ಈ ಥರ ಹಾಕಿದ್ಮೇಲೆ ಇನ್ನೊಂದು ಸೈಡು 4 ಸತಿ ಈ ಥರ ಹಾಕಿ 4ರಿಂದ 5 ಸತಿ ಈ ಥರ ಹಾಕ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಇನ್ನೊಂದು ಸತಿ 4 ಸತಿ ಹಾಕೊಳ್ಳಿ. 4 ಸತಿ ಇನ್ನೊಂದು ಕಡೆ ಹಾಕಿದ್ಮೇಲೆ ನೆಕ್ಸ್ಟು ಅದೇ ದಾರದಲ್ಲಿ ಸ್ಟ್ರೈಟಾಗಿ ಉಕ್ಸಿಂದು ಹೆಡ್ ಇರುತ್ತಲ್ವ, ಅಲ್ಲಿಗೆ ಮತ್ತೆ ನೋಡ್ಬೋದು ನಾನು ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಥರ ಒಂದೆರಡು ಸತಿ ಯಾವುದಾದ್ರೂ ವೇಸ್ಟ್ ಬಟ್ಟೆ ಇರುತ್ತಲ್ವ, ಆ ಪೀಸಲ್ಲಿ ಒಂದೇ ಉಕ್ಸನ್ನು ಒಂದು 2-3 ಸತಿ ಹಾಕಿ ನೋಡಿ, ಅದು ಬರುತ್ತೆ. ಒಂದು 2-3 ಸತಿ ಹಾಕೋಷ್ಟೊತ್ತಿಗೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ನಿಮ್ದು ಯಾವುದಾದ್ರೂ ಬ್ಲೌಸ್ಗಳಿಗೆ ಹಾಕ್ಕೊಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ನಿಜವಾಗ್ಲೂ ಹೇಳಬೇಕಂದ್ರೆ ನಾವಿವಾಗ ನಾನೇ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಫಿನಿಷಿಂಗಿಗೆ ಮನೆಗೆ ಕೊಡ್ತೀನಿ. ಫಿನಿಷಿಂಗ್ ಅಂದರೆ ಹೆಮ್ಮಿಂಗ್ ಮಾಡಿಬಿಟ್ಟು ಈ ಥರ ಉಕ್ಸ್ ಹಾಕಬೇಕು. ಉಕ್ಸು ಕಾಜಾ ಹಾಕೋಕ್ಕೆ 20 ರೂಪೀಸ್ ಕೊಡ್ತೀವಿ ಒಂದು ಬ್ಲೌಸಿಗೆ. ದಿನದಲ್ಲಿ 5-6 ಬ್ಲೌಸನ್ನು ಮಾಡಿಕೊಡ್ತಾರೆ ನೋಡಿ. 5 ಬ್ಲೌಸನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರೆ ದಿನಕ್ಕೆ ಒಂದು 5 ಬ್ಲೌಸ್ ಮಾಡಿದ್ರೂ 20 ರೂಪಾಯಿ ಅಂದಂಗೆ 100 ರೂಪಾಯಿ ಸಿಗುತ್ತೆ. ವಾರಕ್ಕೆ 7 ದಿನ ಮಾಡಿದ್ರೂ 700 ರೂಪಾಯಿ ಸಿಗುತ್ತೆ ನೋಡಿ. ಸುಮ್ಮನೆ ಕೂತ್ಕೊಂಡು ಮಾಡೋದು ಈ ಥರ ಮಾಡಿದರೆ ಟೈಮ್ ಪಾಸು ಆಗುತ್ತೆ. ಮನೇಲಿದ್ದವ್ರಿಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಥರ ಯಾರಾದರೂ ಮಾಡಿಕೊಟ್ರೆ, ನೀವು ಇದನ್ನೆಲ್ಲ ಕಲಿತ್ರೆ ನೀವು ಯಾವುದಾದ್ರೂ ಟೈಲರಿಂಗ್ ಶಾಪ್ ಹತ್ರ ಹೋಗ್ಬಿಟ್ಟು ನಾನು ಫಿನಿಷಿಂಗ್ ಮಾಡ್ಕೊಡ್ತೀನಿ, ನನಗೆ ಬ್ಲೌಸ್ ಕೊಡಿ ಅಂತ ಹೇಳಿದರೆ ಅವ್ರು ಬ್ಲೌಸ್ ಕೊಡ್ತಾರೆ. ನೀವು ಮನೇಲೇ ಕೂತ್ಕೊಂಡು ದಿನಕ್ಕೆ 100 ರೂಪಾಯಿ ದುಡಿಬೋದು. ತುಂಬ ಯೂಸ್ ಆಗುತ್ತೆ ಈ ಟಿಪ್ಸು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಹಾಕಿದ್ದೀನಿ. ಇವಾಗ ಏನು ಮಾಡಿದ್ರೂ ಇದು ಕಿತ್ತೋಗಲ್ಲ, ಅಷ್ಟು ಟೈಟಾಗಿರುತ್ತೆ. ನೋಡಿದ್ರಲ್ವ ಉಕ್ಸ್ ಹಾಕೋದು ಎಷ್ಟು ಈಸಿ ಅಂತ ಹೇಳ್ಬಿಟ್ಟು. ಇನ್ನೂ ನೀಟಾಗಿ ಹಾಕಬೇಕು ಅಂದರೆ ನನಗೆ ಮೊಬೈಲ್ನೂ ಇಟ್ಕೊಂಡು ಇದನ್ನು ಉಕ್ಸೂ ಹಾಕೋದು ಸರಿಯಾಗಲಿಲ್ಲ, ಟ್ರೈಪೋಡ್ ಇರಲಿಲ್ಲಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಈ ಥರ ಹಾಕಿದರೆ ಕರೆಕ್ಟಾಗಿ ಕೂರುತ್ತೆ. ನೆಕ್ಸ್ಟು ಇನ್ನೊಂದು ಸೈಡು ನಾವು ಬ್ಲೌಸ್ ಹಾಕ್ಕೊಂಡ್ರೆ ಲೆಫ್ಟ್ ಸೈಡ್ ಬರುತ್ತಲ್ವ, ಅಲ್ಲಿಗೆ ಕಾಜಾ ಹಾಕೋದು. ನೋಡ್ಬೋದು, ಇಲ್ಲಿ ಅದನ್ನು ಅಷ್ಟೇ ಕೆಳಗಡೆಯಿಂದ ಬ್ಲೌಸಿನ ಹಿಂದ್ಗಡೆ ಭಾಗದಿಂದ ಈ ಥರ. ಇದಕ್ಕೂ ಅಷ್ಟೇ 4 ಎಳೆ ದಾರನೇ ತೊಗೋಬೇಕು. ತೊಗೊಂಡ್ಬಿಟ್ಟು ತುಂಬ ಟೈಟಾಗಿ ದಾರ ಎಳ್ಕೊಬಾರ್ದು, ಸ್ವಲ್ಪ ಲೂಸಾಗೆ ಈ ಥರ 4 ಸತಿ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸತಿ ಹೆಮ್ಮಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ, ನೀವು ಮನೇಲೇ ಒಂದು ಸತಿ ಟ್ರೈ ಮಾಡ್ಬೋದು. ಏನಿಲ್ಲ, ಈ ಥರ ಯಾವುದಾದ್ರೂ ಚೆನ್ನಾಗಿರೋ ಬ್ಲೌಸ್ಗೆ ಮಾಡಬೇಕು ಅಂತ ಏನಿಲ್ಲ. ಯಾವುದಾದ್ರೂ ವೇಸ್ಟ್ ಬ್ಲೌಸ್ ಪೀಸ್ಗಳು ಬಟ್ಟೆಗಳಿರುತ್ತಲ್ವ, ಚಿಂದಿ ಬಟ್ಟೆ, ಅದಕ್ಕೂ ಮಾಡಿಬಿಟ್ಟು ನೀವು ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ನಿಮ್ಮ ಬ್ಲೌಸ್ಗಳಿಗೆ ಮಾಡ್ಕೋಬೋದು.
4 ಸತಿ ಈ ಥರ ಮಾಡಿದ್ಮೇಲೆ ಫುಲ್ಲು ಗಂಟು ಹಾಕ್ಕೊಬರೋದು ನೋಡಿ ಇಲ್ಲಿ. ಇದು ಈಸಿನೇ, ಈ ಥರ ಗಂಟು ಹಾಕ್ಕೊಳ್ತಾ ಬರ್ಬೋದು. ಈ ಸೀರೆ ಆ್ಯಕ್ಚುಲಿ ನಾನು ತೊಗೊಂಡಿದ್ದ ಸ್ಯಾರಿ ಇದು ಇಟ್ಟುಬಿಟ್ಟೆ ಒಂದು 7-8 ತಿಂಗಳಾಯಿತು. ನಾನು ಬ್ಲೌಸೇ ಹೊಲ್ಕೊಂಡಿರಲಿಲ್ಲ, ಹಾಗಾಗಿ ಹಂಗೆ ಇತ್ತಲ್ವ. ಇವಾಗ ನಾಡಿದ್ದು ನಾಗರ ಪಂಚಮಿ ಇದೆ, ಅಮ್ಮನಿಗಾದರೂ ಬ್ಲೌಸ್ ಹೊಲ್ಕೊಟ್ರೆ ಅಮ್ಮನಾದರೂ ಉಡ್ಕೋತಾರೆ ಅಂತೇಳ್ಬಿಟ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ. ಹಾಗಾಗಿ ಸುಮ್ಮನೆ ಇದನ್ನಲ್ವಾ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗೆ ಉಕ್ ಹಾಕೋದು ಹಾಗೆ ಕಾಜಾ ಹಾಕೋದು ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಫಿನಿಶಿಂಗ್ ಚೆನ್ನಾಗಿದೆ. ಇದನ್ನು ಅಷ್ಟೇ 4 ಸತಿ ಆ ದಾರ ಎಳ್ಕೊಂಡ್ಮೇಲೆ ಗಂಟು ಹಾಕ್ಕೊಳ್ತಾ ಬರಬೇಕು. ಹಂಗೆ ಬಂದಮೇಲೆ ಕೆಳಗಡೆಯಿಂದ ಬ್ಲೌಸ್ ಹಿಂದ್ಗಡೆಯಿಂದ ಈ ಥರ ಒಂದು ನಾಟ್ ಹಾಕ್ಕೊಂಡ್ರೆ ಆಯಿತು, ಉಕ್ಸು ಕಾಜಾ. ಎಷ್ಟು ಈಸಿಯಾಗಿ ಹಾಕೋಬೋದಲ್ವ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಒಂದು ಸತಿ ಮಾಡಿದ್ರೆ ಬರಲ್ಲ, ಹೊಸ್ದಾಗಿ ಕಲಿಯೋರು ಒಂದು 3-4 ಸತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಿಮ್ಮದು ಯಾವುದಾದ್ರೂ ಬ್ಲೌಸು ಈ ಥರ ಆಗಿದ್ರೆ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಇವಾಗ ರೆಡಿಯಾಗಿದೆ ಕಾಜಾ ಹುಕ್ಸ್ 2 ಹಾಕಿಬಿಟ್ಟು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.